टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇತ್ತ ರಾಜ್ಯದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಹೃದಯಾಘಾತದ ಪ್ರಕರಣಗಳು. ಹಾಸನ ಜಿಲ್ಲೆಯಲ್ಲಿ 15 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಈ ಒಂದು ತಿಂಗಳ ಗ್ಯಾಪ್ನಲ್ಲಿ. ಕೇವಲ 37 ದಿನಗಳಲ್ಲಿ ನೋಡಿ 15 ಮಂದಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾರೆ. ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳು ಇದರಲ್ಲಿ ಸಾವನ್ನಪ್ತಾ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ವೈದ್ಯ ಲೋಕಕ್ಕೂ ಕೂಡ ಒಂದು ರೀತಿ ಸವಾಲು, ಕಳವಳ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಕಿಮ್ಸ್ ತಜ್ಞ ವೈದ್ಯರ ವರದಿಯಲ್ಲಿ ಒಂದಷ್ಟು ಶಾಕಿಂಗ್ ಮಾಹಿತಿ ಕೂಡ ಹೊರಬಿದ್ದಿದೆ. 30 ಮಕ್ಕಳ ಮೇಲೆ ಅಧ್ಯಯನ ನಡೆಸಿದ್ರು. 26 ಮಕ್ಕಳಿಗೆ ಈ ಥರದ ಒಂದಷ್ಟು ಸಮಸ್ಯೆಗಳಿರುವಂಥದ್ದು, ಆತಂಕ ಇರುವಂಥದ್ದು ಗೊತ್ತಾಗಿದೆ. ಪ್ರಮುಖವಾಗಿ ಈಗಿರುವಂಥ ಒಂದು ಜೀವನ ಶೈಲಿ ಅಥವಾ ಫುಡ್ ಹ್ಯಾಬಿಟ್, ಈ ಜಂಕ್ ಫುಡ್ಗಳನ್ನು ತಿನ್ನೋದು, ಈ ಮೊಬೈಲ್ಗಳನ್ನು ಹೆಚ್ಚಾಗಿ ಬಳಸುವಂಥದ್ದು, ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಜ್ಞರು ಹೇಳ್ತಾರೆ. ಇತ್ತೀಚೆಗೆ ಯುವ ಸಮೂಹದಲ್ಲಿ ಧಾರವಾಡ ಜಿಲ್ಲೆಯ ಖಾಸಗಿ ಹಾಗೂ ಸರ್ಕಾರಿ ಶಾಲೆಯ 30 ಮಕ್ಕಳ ಮೇಲೆ ಸಂಶೋಧನೆ ಮಾಡಲಾಗಿದೆ. ತೂಕ ಹೆಚ್ಚಿರುವ ಮಕ್ಕಳ ಮೇಲೆಯೇ ಅಧ್ಯಯನ ಮಾಡಲಾಗಿದ್ದು, ಅವರು ತಿಂತಿರುವ ಆಹಾರ, ಮೊಬೈಲ್ ಬಳಕೆ, ದೈಹಿಕ ಚಟುವಟಿಕೆಗಳ ಮೇಲೆ ಸಂಶೋಧನೆ ನಡೆಸಲಾಗಿದೆ. 30 ವಿದ್ಯಾರ್ಥಿಗಳ ಪೈಕಿ 26 ವಿದ್ಯಾರ್ಥಿಗಳು ರಿಸ್ಕ್ ಹೊಂದಿರೋದು ಗೊತ್ತಾಗಿದೆ. ಒಬ್ಬ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ, 4 ಬಿಪಿ ಇದ್ರೆ 5 ವಿದ್ಯಾರ್ಥಿಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿತ್ತು. ಇನ್ನು 11 ವಿದ್ಯಾರ್ಥಿಗಳಲ್ಲಿ ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗಿತ್ತು. 5 ವಿದ್ಯಾರ್ಥಿಗಳಲ್ಲಿ LDL ಕೊಲೆಸ್ಟ್ರಾಲ್ ಹೆಚ್ಚಳವಾದರೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವ ಹೋಮೋಸಿಸ್ಟಿನ್ ಪ್ರಮಾಣ ಏರಿಕೆಯಾಗಿತ್ತು. 4ರಲ್ಲಿ ಲಿಪೋಪ್ರೋಟೀನ್ ಪ್ರಮಾಣ ಹೆಚ್ಚಳವಾಗಿದ್ರೆ ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ 18 ಮಕ್ಕಳಲ್ಲಿ ಹೆಚ್ಚಳವಾಗಿತ್ತು. ಈ ಎಲ್ಲ ಅಂಶಗಳ ಹೆಚ್ಚಳದಿಂದ ಹೃದಯಾಘಾತದ ತೊಂದರೆ ಆಗಲಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ.